ಅನಾಮಿಕ ದೂರುದಾರ ತಾನು ಕೊಟ್ಟಿರ್ತಕ್ಕಂತಹ ದೂರಿನಲ್ಲಿ ತಾನು ಬಹಳ ಸಾಮೂಹಿಕವಾಗಿ ಸಮಾಧಿಗಳನ್ನು ಮಾಡಿದ್ದೀನಿ ಅನ್ನುವಂತಹ ವಿಚಾರಗಳನ್ನು ಹೇಳ್ಕೊಳ್ತಾನೆ. ಆದರೆ ಅದರಲ್ಲಿ ಬಹಳ ಮುಖ್ಯವಾಗಿ ಆತನಿಂದ ಉಲ್ಲೇಖ ಆಗಿರುವಂಥದ್ದು ಪರ್ಟಿಕ್ಯುಲರ್ ಆಗಿರುವಂಥ 2 ಇನ್ಸಿಡೆಂಟ್ಗಳ ಬಗ್ಗೆ, 2 ಮೃತದೇಹಗಳ ಬಗ್ಗೆ. ಒಬ್ಬಾಕೆಯ ಮುಖವನ್ನು ಸುಟ್ಟು ಹಾಕಲಾಗಿತ್ತು ಅಥವಾ ಆಸಿಡ್ ಎರಚಿಲ್ಲದಂತಹ ಸ್ವರೂಪದಲ್ಲಿತ್ತು. ಅದನ್ನು ಸುಟ್ಟು ಹಾಕೋದಕ್ಕೆ ಹೇಳಿದರು, ಹಾಗಾಗಿ ನಾನು ಅದನ್ನು ಸುಟ್ಟು ಹಾಕಿದ್ದೆ ಅನ್ನೋದನ್ನು ಕೂಡ ಆತ ತನ್ನ ದೂರಿನಲ್ಲಿ ಬರ್ಕೊಂಡಿದ್ದಾನೆ. 2ನೇ ದೂರು ಆತನದಿರುವಂಥದ್ದು, ಅಂದರೆ ಅದೇ ದೂರಿನಲ್ಲಿರುವಂತಹ ಮುಂದುವರೆದ ಒಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶ ಆತ ಹೇಳಿದ್ದಂಥದ್ದು ಅಂತ ಹೇಳಿದ್ರೆ, ಒಬ್ಬಳು ಹುಡುಗಿ, ಶಾಲಾ ಬಾಲಕಿ, ಸರಿಸುಮಾರು 12ರಿಂದ 14 ವರ್ಷ ವಯಸ್ಸಿನ ಬಾಲಕಿ, ಅವಳು ಶಾಲಾ ಹುಡುಗಿ. ಅವಳು ಆಕೆಯ ಪುಸ್ತಕದಲ್ಲಿ, ಆಕೆಯ ಬ್ಯಾಗ್ನಲ್ಲಿ ಇದ್ದಂತಹ ಪುಸ್ತಕಗಳಲ್ಲಿ ಆಕೆಯ ಶಾಲೆ ಯಾವುದು ಅಥವಾ ಆಕೆಯ ಅಡ್ರೆಸ್ ಯಾವುದು ಅನ್ನೋದು ಗೊತ್ತಿತ್ತು. ಇಲ್ಲೇ ಹತ್ರದವಳು ಅನ್ನೋಂಥದ್ದು ಕೂಡ ಗೊತ್ತಿತ್ತು. ಆದರೆ ಪೊಲೀಸರು ಆ ಸ್ಥಳದಲ್ಲಿ ಇದ್ದರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳದೆ ತನ್ನ ಬಳಿಯಲ್ಲಿನೇ ನೀನು ಹೋಗಿದ್ದನ್ನು ಹೂತು ಹಾಕಿ ಬಾ ಅನ್ನುವಂಥದ್ದನ್ನು ಹೇಳಿದ್ದಾರೆ ಅನ್ನುವ ಅಂಶವನ್ನು ಉಲ್ಲೇಖ ಮಾಡಿದ್ದಾರೆ. ಅಲ್ಲಿ ಆತ ಹೆಸರಿಸಿದ್ದಂತಹ ಊರಿನ ಹೆಸರು ಧರ್ಮಸ್ಥಳದ ಸಮೀಪದ ಕಲ್ಲೇರಿ. ಇವತ್ತು ಧರ್ಮಸ್ಥಳದ ಕಲ್ಲೇರಿ ಸಮೀಪದ ಗುಡ್ಡದಲ್ಲಿ ಹುಡುಕಾಟ ನಡೀತಾ ಇದೆ. ಪಾಯಿಂಟ್ ನಂಬರ್ 15 ಅಂತ ಹೇಳಿ ಇದನ್ನು ಹೆಸರಿಸಲಾಗಿದೆ. ಇದುವರೆಗೆ 13 ಪಾಯಿಂಟ್ಗಳಿದ್ವು. ಇದು ಹೇಗೆ ಸಡನ್ ಆಗಿ 15 ಬಂತು ಅನ್ನುವ ಪ್ರಶ್ನೆ ನಿಮ್ಮಲ್ಲಿ ಬರುವಂಥದ್ದು ಸಹಜ. ಈಗಾಗಲೇ 11, 12ರ ಉತ್ಖನನ ನಂತರ 11A ಅನ್ನುವಂಥ ಇನ್ನೊಂದು ಪಾಯಿಂಟ್ನಲ್ಲೂ ಕೂಡ ಉತ್ಖನನ ಆಗಿತ್ತು. ಅಲ್ಲೂ ಕೂಡ ಗುಂಡಿಯನ್ನು ಅಗದಿದ್ರು, ಅಲ್ಲಿ ಯಾವುದೇ ರೀತಿಯಿಂದ ಅಸ್ಥಿಪಂಜರ ಸಿಕ್ಕಿರಲಿಲ್ಲ. ಆ ಪಾಯಿಂಟನ್ನು ಈಗ 14, ಪಾಯಿಂಟ್ ನಂಬರ್ 14 ಅಂತೇಳಿ, ಯಾಕಂದರೆ ಇದು ತನಿಖೆಯ ಸಂದರ್ಭದಲ್ಲಿ ಮಾಡಿಕೊಡುವಂತಹ ಪಾಯಿಂಟ್ಗಳಷ್ಟೇ. ಇದರಲ್ಲೇನು ಬಹಳ ಮುಖ್ಯವಾಗಿ ಇರುವಂಥ ಅಂಶ ಅಲ್ಲ, ಇದು ತನಿಖೆಯ ಹಾದಿಯಲ್ಲಿರುವಂತಹ ಗುರುತಿಸಿಕೊಳ್ಳುವಿಕೆಯ ಭಾಗ ಅಷ್ಟೇ. ಹಾಗಾಗಿ ಅದನ್ನು 14 ಅಂತೇಳಿ ಮಾಡ್ತಾರೆ. 13ನೇ ಪಾಯಿಂಟ್ ಅಂತೇಳಿ ಮೊದಲು ಗುರುತಿಸಿದ್ರೇನು ಇತ್ತಲ್ಲ, ಆ ಪಾಯಿಂಟಲ್ಲಿ ಇದುವರೆಗೂ ಕೂಡ ಆಗದಿಲ್ಲ. 15ನೇ ಪಾಯಿಂಟ್ನಲ್ಲಿ ಇವತ್ತು ಅಗಿಯಲಾಗಿದೆ. ನಿಗೂಢವಾಗಿಯೇ ಉಳಿದಿದೆ ಧರ್ಮಸ್ಥಳದ ಪಾಯಿಂಟ್ ನಂಬರ್ 13. ಪಾಯಿಂಟ್ ನಂಬರ್ 13 ಇನ್ನೂ ಕೂಡ ನಿಗೂಢವಾಗಿಯೇ ಉಳಿದಿದೆ. ಈ ಸ್ಥಳದಲ್ಲಿ ಆತ ಹೇಳಿರೋ ಪ್ರಕಾರ 7ರಿಂದ 8 ಶವಗಳನ್ನು ಹೂತು ಹಾಕಲಾಗಿದೆ. ಒಂದು ಮಾಸ್ ಬರಿಯಲ್ ನಡೆದಿದೆ, ಸಾಮೂಹಿಕ ಸಮಾಧಿ ಮಾಡಲಾಗಿದೆ. ಪಾಯಿಂಟ್ 13ರನ್ನ ಬಿಟ್ಟು ಹೊಸ ಪಾಯಿಂಟ್ನಲ್ಲಿ ಶೋಧ ನಡೆಸಲಾಗ್ತಾ ಇದೆ. ಗುರುತದಾರ ಗುರುತಿಸಿದಂತಹ ಪಾಯಿಂಟ್ 15ರಲ್ಲಿ ಇವತ್ತು ಭೂಮಿ ಅಗಿಯುವ ಕೆಲಸವನ್ನು ಮಾಡಲಾಗಿದೆ. ಮಳೆ ನಡುವೆಯೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ. 4 ಅಡಿಗೂ ಹೆಚ್ಚು ಮಣ್ಣನ್ನು ಈಗಾಗಲೇ ಸಿಬ್ಬಂದಿ ತೆಗೆದಿದ್ದಾರೆ. ಇನ್ನೂ 2ರಿಂದ 3 ಅಡಿ ತೆಗೀರಿ ಅಂತ ಹೇಳ್ಕೊಂಡು ದೂರುದಾರ ಹೇಳ್ತಾ ಇದ್ದಾನೆ. ಇನ್ನೂ 2ರಿಂದ 3 ಅಡಿಯಷ್ಟು ಅಗಿಬೇಕು ಅಂತ ಆತ ಹೇಳಿದ್ದಾನೆ. ಇಲ್ಲಿ ಭೂಮಿ ಅಗಿಯೋದಕ್ಕಿಂತ ಮುಂಚಿತವಾಗಿಯೇ ಅದನ್ನು ಆ ಕಾರ್ಯಾಚರಣೆ ಶುರು ಮಾಡುವಾಗಲೇ ಉಪ್ಪಿನ ಮೂಟೆಗಳನ್ನು ಕೂಡ ತೆಗೆದುಕೊಂಡು ಬರಲಾಗಿದೆ. ಯಾಕಂದರೆ ಅದು ಕಾಡಿನ ಒಳಭಾಗದಲ್ಲಿದೆ. ಆ ಪ್ರದೇಶಕ್ಕೆ ಅಲ್ಲಿ ನೋಡಿ ಚೇರ್ಗಳನ್ನು ಕೂಡ ತಂದಿರುವಂಥದ್ದನ್ನು ನಾವು ನೋಡ್ತಾ ಇದ್ವಿ. ಯಾಕಂದರೆ ಸುಮಾರು ಹೊತ್ತು ನಡೆಯುವಂತಹ ಕಾರ್ಯಾಚರಣೆ, ಕಾಡಲ್ಲಿ ಕೂತ್ಕೊಳ್ಳೋದಕ್ಕೆ ಯಾವುದೇ ಜಾಗ ಇರೋದಿಲ್ಲ. ಹಾಗಾಗಿ ಅಧಿಕಾರಿಗಳಿಗೆ ಅಲ್ಲಿ ಕೂತ್ಕೊಳ್ಳೋದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡೋದಕ್ಕಾಗಿ ಈ ಚೇರ್ಗಳನ್ನು ಕೂಡ ತಂದಿದ್ದಾರೆ. ಸುಮಾರು 30-40 ಜನ ಅಲ್ಲಿ ಒಳಗಡೆ, ಕಾಡಿನ ಒಳಗಡೆ ಇದ್ದಾರೆ. ಕಾಡಿನ ಹೊರಭಾಗದಲ್ಲಿ ಮಾಧ್ಯಮದವರನ್ನು ತಡೆ ಹಿಡಿಯಲಾಗಿದೆ, ನಿಲ್ಲಿಸಲಾಗಿದೆ. ಆ ಕಾಡಿನಲ್ಲಿ ಒಳಗಡೆ ಇರುವಂತಹ ರೋಡ್ ಏನಿದೆ, ಇದು ಇದೇ ಧರ್ಮಸ್ಥಳದಲ್ಲಿ ಒಂದು ರೀತಿಯಿಂದ ಅಸಹಜವಾಗಿ ಸಾವಿಗೀಡಾಗಿದ್ದಂತಹ ಪದ್ಮಲತಾ ಪ್ರಕರಣ ಏನು ನಡೆದಿತ್ತು 1986ರಲ್ಲಿ. ಅವತ್ತು 17 ವರ್ಷದ ಯುವತಿಯಾಗಿದ್ದಂತಹ ಪದ್ಮಲತಾಳ ಶವ ಅಸ್ಥಿಪಂಜರದ ರೂಪದಲ್ಲಿ ಆಕೆ ನಾಪತ್ತೆಯಾದ ದಿವಸದಿಂದ 56ನೇ ದಿನಕ್ಕೆ ಸಿಗುತ್ತೆ. ಇವತ್ತು ಈ ಏನು ದಾರಿಯಲ್ಲಿ ಹೋಗಿದ್ದಾರೆ, ಇದು ಬೋಳಿಯಾರು ಸಮೀಪದಲ್ಲಿರುವಂತಹ ಏನು ಕಾಡಿನಲ್ಲಿ ಹುಡುಕಾಟ ನಡೆದಿರುವಂಥದ್ದು. ಅಲ್ಲಿ ಒಂದು ಪಾಯಿಂಟನ್ನು ಆತ ಗುರುತಿಸಿದ್ದಾನೆ. ಆ ಪಾಯಿಂಟ್ನಲ್ಲಿ ಭೂಮಿಯನ್ನು ಅಗೆಯಲಾಗಿದೆ. ಹೊಸ ಪಾಯಿಂಟು, ಹೊಸ ಸವಾಲುಗಳನ್ನು ಕೂಡ ಸಹಜವಾಗಿಯೇ ತಂದಿಟ್ಟಿದೆ. ಹಬ್ಬದ ದಿವಸ ಅಂತ ಹೇಳಿ SIT ಅವರ ತನಿಖೆಗೆ ಯಾವುದೇ ರೀತಿಯಾದ ಬ್ರೇಕ್ ಕೊಟ್ಟಿಲ್ಲ. ಹಬ್ಬದ ದಿವಸವೂ ಕೂಡ
ತನಿಖಾಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಮುಂದುವರಿಸಿದ್ದಾರೆ. ದೂರುದಾರ ತನ್ನ ಕರ್ತವ್ಯವನ್ನು ಮುಂದುವರಿಸಿದ್ದಾನೆ. ದೂರುದಾರ ಬರೋ ಮುಂಚಿತವಾಗಿ ಬೆಳ್ತಂಗಡಿಯ SIT ಕಚೇರಿಯಲ್ಲಿ ಸ್ಕೆಚ್ಗಳನ್ನು ಹಾಕಲಾಗಿತ್ತು. ಯಾವ ಸ್ವರೂಪದಲ್ಲಿ ತನಿಖೆಯ ಮುಂದಿನ ಹಾದಿ ಅನ್ನೋದರ ಬಗ್ಗೆ ಬಹಳಷ್ಟು ವಿಸ್ತೃತವಾದಂಥ ಚರ್ಚೆ ನಡೆದಿದೆ. ಅರಣ್ಯ, ಸೂಕೋ ಟೀಮ್ ಹಾಗೆಯೇ ವೈದ್ಯರೊಂದಿಗೆ SIT ಸಿಬ್ಬಂದಿ ಕೂಡ ಸಭೆಯನ್ನು ಮಾಡಿದ್ರು. ಯಾವ ಭಾಗದಲ್ಲಿ ಹೋಗಬೇಕಾಗಿದೆ, ಅದಕ್ಕೆ ಬೇಕಾಗಿರ್ತಕ್ಕಂತಹ ತಯಾರಿ. ಯಾಕಂದರೆ ನೋಡಿ, ಇಷ್ಟು ದಿವಸ ಈ ರೀತಿಯಾಗಿ ಚೇರ್ಗಳನ್ನು ತಂದಿರಲಿಲ್ಲ, ಆದರೆ ಈ ಬಾರಿ ಚೇರ್ಗಳನ್ನು ಕೂಡ ತಂದ್ಕೊಂಡು ಬಂದಿದ್ದಾರೆ. ಯಾಕಂದರೆ ಅಧಿಕಾರಿಗಳು ಈ ಅಗಿಯೋ ಕೆಲಸ ಮುಗಿಯೋ ತನಕ ಕೂಡ ಅಲ್ಲಿ ಕೂತ್ಕೊಂಡೋದಕ್ಕಾದರೂ ವ್ಯವಸ್ಥೆ ಬೇಕು ಅನ್ನೋಂಥ ಕಾರಣಕ್ಕಾಗಿ ಚೇರ್ಗಳನ್ನು ಕೂಡ ತಂದಿದ್ದಾರೆ. ಇವತ್ತು ಪಾಯಿಂಟ್ ನಂಬರ್ 15ರಲ್ಲಿ ಅಗದಿದ್ದಾರೆ. ಆದರೆ ಪಾಯಿಂಟ್ ನಂಬರ್ 15ಕ್ಕೆ ಮಾತ್ರ ಸೀಮಿತ ಆಗಿದೆ ಅಥವಾ ಅದು 16ನೇ ಪಾಯಿಂಟ್ನಲ್ಲಿ ಅಗಿತಾ ಇದ್ದಾರಾ? ಯಾಕಂದರೆ ಇದು ಕಾಡಿನ ಒಳಗಡೆ ನಡೀತಾ ಇರುವಂತಹ ಕಾರ್ಯಾಚರಣೆ ಆಗಿದೆ. ಪಾಯಿಂಟ್ ನಂಬರ್ 13ಅನ್ನು ಅಗಿಯೋ ಬಗ್ಗೆ ವಿಸ್ತೃತವಾದಂತಹ ಚರ್ಚೆಯನ್ನು ಇವತ್ತು ಮೊದಲಿಗೆ ನಡೆಸಲಾಗಿತ್ತು. ಆದರೆ ಸದ್ಯಕ್ಕೆ ಪಾಯಿಂಟ್ 13ಅನ್ನು ಹಾಗೆಯೇ ಉಳಿಸ್ಕೊಳ್ಳೋದ್ರ ಕಡೆಗೆ ಹೊರಟಿದ್ದಾರೆ. ಯಾಕೆಂದರೆ ಅಲ್ಲಿ ಅಗಿಯೋದಕ್ಕಿಂತ ಮುಂಚಿತವಾಗಿ ಆಧುನಿಕ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು GPR ಅನ್ನು ಬಳಕೆ ಮಾಡಿಕೊಂಡು ಅದರ ಮೂಲಕವಾಗಿ ಬೇಕಿದ್ರೆ ಹುಡುಕಿ ನೋಡೋಣ, ನಂತರ ಅಗತ್ಯ ಬಿದ್ದರೆ ಅಗಿಯೋಣ ಅನ್ನುವಂತಹ ನಿಟ್ಟಲ್ಲಿ ಕೂಡ ಯೋಚನೆ ಮಾಡ್ದಂಗೆ ಕಾಣ್ತಾ ಇದೆ. ಗನ್ಮ್ಯಾನ್ ಭದ್ರತೆಯೊಂದಿಗೆ SIT ಕಚೇರಿಗೆ ಇವತ್ತು ದೂರುದಾರ ಬಂದಿದ್ದ. SIT ಕಚೇರಿಗೆ ಆತ ಬರುವ ಸಂದರ್ಭದಲ್ಲಿನೇ ಗನ್ಮ್ಯಾನ್ ಭದ್ರತೆಯನ್ನು ಇಟ್ಕೊಂಡೇ ಬಂದಿದ್ದ. ಯಾಕಂದರೆ ಮೊನ್ನೆ ಧರ್ಮಸ್ಥಳದಲ್ಲಿ ಯಾವಾಗ ಒಂದು ಗಲಾಟೆ ನಡೀತೋ ಆ ಗಲಾಟೆಯ ನಂತರ ಸಹಜವಾಗಿಯೇ ದೂರುದಾರನಿಗೂ ಆತಂಕ ಇದ್ದೇ ಇದೆ, ತನ್ನ ಮೇಲೆ ಏನಾದರೂ ಆಗಬಹುದೇನೋ ಅಂತೇಳಿ. ಅದಕ್ಕಾಗಿ ಗನ್ಮ್ಯಾನ್ನ ಭದ್ರತೆಯನ್ನು ಆತನಿಗೆ ಈಗಾಗಲೇ ನ್ಯಾಯಾಲಯ ಕೂಡ ಕೊಟ್ಟಿದೆ. ಹಾಗಾಗಿ ಆತ ಗನ್ಮ್ಯಾನ್ ಭದ್ರತೆಯೊಂದಿಗೆ ಬಂದಿದ್ದಾನೆ. ಬದಲಾದ ಪಾಯಿಂಟ್ ಇಲ್ಲಿ 11A ಅನ್ನು 14 ಅಂತೇಳಿ ಮಾಡಲಾಗಿದೆ. ಪಾಯಿಂಟ್ 13ರ ಬದಲು ಕಲ್ಲೇರಿ ರಹಸ್ಯ ಬಯಲಿಗೆ SIT ತಂಡ ಮುಂದಾಗಿದೆ. SIT ತಂಡ ಈಗಾಗಲೇ ಕಲ್ಲೇರಿಯಲ್ಲಿ ಶಾಲಾ ಬಾಲಕಿಯ ಮೃತದೇಹವನ್ನು ಹೂತಿರುವುದಾಗಿ ದೂರುದಾರ ಹೇಳಿದ್ದ. ಇದು ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ಘಟನೆ ಅಂತೇಳಿ ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ. ನಿಜಕ್ಕೂ ಆತ ಹೇಳಿರುವ ರೀತಿಯಲ್ಲೇನೆ, ಆತ ತನ್ನ ದೂರಿನಲ್ಲಿ ಆರೋಪ ಮಾಡಿದಂಥ ರೀತಿಯಲ್ಲಿನೇ ಒಂದು ಬಾಲಕಿಯ ಮೃತದೇಹವನ್ನು ಈ ರೀತಿಯಾಗಿ ಹೂತು ಹಾಕಲಾಗಿದೆ ಅನ್ನುವಂಥದ್ದು ನಿಜ ಅಂತೇಳಿ ಆದರೆ ಇದು ಅತ್ಯಂತ ಗಂಭೀರ ಪ್ರಕರಣ. 2010ರಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ ಅಂತೇಳಿ ಆತ ಕ್ಲೇಮ್ ಮಾಡ್ಕೊಂಡಿದ್ದಾನೆ. 2010ರಲ್ಲಿ ಕಲ್ಲೇರಿಯಲ್ಲಿ ಶಾಲಾ ಬಾಲಕಿಯ ಮೃತದೇಹವನ್ನು ತಾನು ಹೂತಿದ್ದೆ ಅಂತೇಳಿ ದೂರುದಾರ ಹೇಳಿದ್ದ. ಆಕೆಯ ಜೊತೆಗೆ ಆಕೆಯ ಶಾಲಾ ಬ್ಯಾಗ್ ಕೂಡ ಇತ್ತು ಅಂತ ಹೇಳ್ಕೊಂಡಿದ್ದ. ಶಾಲಾ ಸಮವಸ್ತ್ರದಲ್ಲೇ ಆಕೆಯನ್ನು ಹೂತಿದ್ದೆ ಅಂತ ಕೂಡ ಈತ ಈ ದೂರಿನಲ್ಲಿ ಉಲ್ಲೇಖ ಮಾಡಿದ್ದ. ಆಕೆಯ ಶಾಲಾ ಸಮವಸ್ತ್ರ ಮಾತ್ರ, ಆಕೆಯ ಸಮವಸ್ತ್ರ ಏನಿತ್ತು ಅದರಲ್ಲಿ ಹೂತಿದ್ದೀನಿ, ಆಕೆಯ ಒಳ ಉಡುಪುಗಳು ಕೂಡ ಇರಲಿಲ್ಲ ಅನ್ನುವಂಥ, ಅಂದರೆ ಅದೊಂದು ರೀತಿಯಂಥ ಲೈಂಗಿಕ ದೌರ್ಜನ್ಯಕ್ಕೆ ಈಡಾಗಿದ್ದಂತಹ ಹುಡುಗಿಯ ಶವದ ಸ್ವರೂಪದಲ್ಲಿತ್ತು ಅನ್ನೋದನ್ನು ನೇರ ಆಪಾದನೆಯನ್ನು ಮಾಡಿದ್ದಾರೆ. ಇದನ್ನು ಈ ಶವದ ಬಗೆಗಿನ ಶವದ ಲಕ್ಷಣವನ್ನು ಕೂಡ ಆತ ಉಲ್ಲೇಖ ಮಾಡಿದ್ದಾನೆ ತನ್ನ ದೂರಿನಲ್ಲಿ. ಹೀಗಾಗಿ ಇದು ಬಹಳ ಮಹತ್ವದ ಪ್ರಕರಣ ಆಗಿದೆ. ವಿಚಾರಣೆ ವೇಳೆ 3 ಹೊಸ ಜಾಗಗಳ ಬಗ್ಗೆ ಇವತ್ತು ದೂರುದಾರ ಹೇಳಿದ್ದಾನೆ. 3 ಜಾಗಗಳನ್ನು ಆತ ಈಗ ಗುರುತಿಸ್ತಾ ಇದ್ದಾನೆ. ಆ 3 ಜಾಗಗಳಲ್ಲಿ ಹುಡುಕಬೇಕು ಅಂತ ಹೇಳಿ 3 ಹೊಸ ಜಾಗಗಳ ಪೈಕಿ ಮೊದಲನೇ ಜಾಗವನ್ನು ದೂರುದಾರ ತೋರಿಸಿದ್ದಾನೆ. ಆತ ಇವತ್ತು ಹಾಕೊಂಡಿದ್ದಂತಹ ಮಾಸ್ಕ್ನಲ್ಲೂ ಕೂಡ ಬದಲಾವಣೆಗಳಿತ್ತು. ಬೇರೆ ಮಾಸ್ಕನ್ನು ಧರಿಸಿ ಬಂದಿದೆ. ಯಾಕಂದರೆ ಮೊನ್ನೆಯಿಂದ ಉಪಯೋಗಿಸ್ತಾ ಇದ್ದಂತಹ ಮಾಸ್ಕ್ ಬೇರೆ ಇತ್ತು, ಇವತ್ತು ಬೇರೆ ಮಾಸ್ಕನ್ನು ಧರಿಸಿ ಬಂದಿದ್ದಾನೆ. ಪಾಯಿಂಟ್ 11ರ ಪಕ್ಕ ಮತ್ತೊಂದು ಪಾಯಿಂಟ್ ಗುರುತಿಸಿದ್ದ ದೂರುದಾರ ಈ ಹಿಂದೆನೇ ಪಾಯಿಂಟ್ 11ರ ಪಕ್ಕದಲ್ಲಿ ಮತ್ತೊಂದು ಪಾಯಿಂಟನ್ನು ದೂರಿಸಿದ್ದ. ಅದನ್ನು ಪಾಯಿಂಟ್ 14 ಅಂತೇಳಿ ಈಗ ಉಲ್ಲೇಖ ಮಾಡಲಾಗ್ತಾ ಇದೆ. ಅವತ್ತು 11A ಅಂತ ಹೇಳ್ತಿದ್ರು, ಈಗ 14 ಅಂತೇಳಿ ಉಲ್ಲೇಖ ಮಾಡಲಾಗ್ತಾ ಇದೆ. ಪಾಯಿಂಟ್ 13ರ ರಹಸ್ಯದವನ್ನು ಇದುವರೆಗೂ ಕೂಡ ಭೇದಿಸೋದಕ್ಕೆ ಸಾಧ್ಯ ಆಗಿಲ್ಲ. ಅದರ ಬದಲಿಗೆ ಕಲ್ಲೇರಿ ರಹಸ್ಯವನ್ನು ಬಯಲಿಗಿಳಿಯೋದಕ್ಕೆ ಈಗ SIT ಮುಂದಾಗಿದೆ. ನಿಜಕ್ಕೂ ಯಾಕಂದರೆ ಈತನ ದೂರಿನಲ್ಲಿರುವಂತಹ ಅತ್ಯಂತ ಪರ್ಟಿಕ್ಯುಲರ್ ಆಗಿರುವಂತಹ ಒಂದು ದೂರು ಅಂತ ಹೇಳಿದರೆ ಇದು ಕಲ್ಲೇರಿಯಲ್ಲಿ ಒಬ್ಳು ಶಾಲಾ ಬಾಲಕಿ ಸಮವಸ್ತ್ರ ಧರಿಸಿ ಇರ್ತಾಳೆ, ಆಕೆಯ ಬ್ಯಾಗ್ ಇರುತ್ತೆ, ಅದರಲ್ಲಿ ಪುಸ್ತಕದಲ್ಲಿ ಆಕೆಯ ಊರು ಯಾವುದು ಅನ್ನೋದು ಕೂಡ ಗೊತ್ತಾಗುತ್ತೆ. ಹಾಗಿದ್ದರೂ ಆಕೆಯ ಕುಟುಂಬಸ್ಥರಿಗೆ ಪೊಲೀಸರು ಇನ್ಫಾರ್ಮ್ ಮಾಡಲಿಲ್ಲ ಅಂತ ಹೇಳಿ ಈ ಅನಾಮಿಕ ದೂರುದಾರ ತನ್ನ ದೂರಿನಲ್ಲಿ ಉಲ್ಲೇಖ ಮಾಡಿಕೊಂಡಿದ್ದ. ಈ ಕಾರಣಕ್ಕಾಗಿಯೇ ಇದು ಬಹಳ ಮಹತ್ವದ್ದಾಗಿದೆ. ಒಂದು ವೇಳೆ ನಿಜಕ್ಕೂ ಆತ ಬ್ಯಾಗ್ ಸಮೇತ ಹೂತು ಹಾಕಿದ್ದೀನಿ ಅಂತ ಹೇಳ್ಕೊಂಡು ಇನ್ನು ಹೇಳಿದ್ನಲ್ಲ, ಹಾಗೇನಾದ್ರು ಇತ್ತು ಅಂದಿದ್ರೆ ಆ ಬ್ಯಾಗಿನ ಅವಶೇಷಗಳು ಕೂಡ ಸಿಗುವ ಸಾಧ್ಯತೆ ಇದ್ದೇ ಇರುತ್ತೆ. ಈ ಕಾರಣಕ್ಕೆ ಇದು ಗಂಭೀರವಾಗಿರ್ತಕ್ಕಂತಹ ಪ್ರಕರಣ ಆಗಿದೆ. ಇವತ್ತು ನಡೆದಿರುವಂಥದ್ದು ಏನು, ಈ ಕಲ್ಲೇರಿ ಸಮೀಪದಲ್ಲಿರುವಂತಹ ಗೋಂಕ್ರತಾರ್ನಲ್ಲಿ ಶೋಧ ಕಾರ್ಯಾಚರಣೆ ನಡೆದಿದೆ.
.13 ಅಲ್ಲ, ಗೋಂಕ್ರತಾರ್ನ ಅರಣ್ಯಕ್ಕೆ ಇವತ್ತು ಕರ್ಕೊಂಡು ಹೋಗಿದ್ದಾನೆ ದೂರುದಾರ. SIT ಅಧಿಕಾರಿಗಳನ್ನ ಗೋಂಕ್ರತಾರ್ಗೆ ಕರ್ಕೊಂಡು ಹೋಗಿದ್ದಾನೆ. ಕಲ್ಲೇರಿಯಿಂದ 2 ಕಿಲೋಮೀಟರ್, ಬೋಳಿಯಾರ್ನಿಂದ 1 ಕಿಲೋಮೀಟರ್ ದೂರದಲ್ಲಿರುವಂತಹ ಕಾಡಿದು. ಕಲ್ಲೇರಿಯ ಸಮೀಪದಲ್ಲಿರತಕ್ಕಂತಹ ಗೋಂಕ್ರತಾರ್ ಕಾಡು, ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾನೆ. .15 ಅಂತೇಳಿ ಗುರುತು ಹಾಕಲಾಗಿದೆ. ಅಗಿಯೋದಿಕ್ಕೆ ಕೂಲಿ ಕಾರ್ಮಿಕರು ಕೂಡ ಹೋಗಿದ್ದಾರೆ. ಆ ಕಾಡಿನಲ್ಲಿ ಅಗಿಯೋದಿಕ್ಕೆ ಅಂತೇಳಿ ಕೂಲಿ ಕಾರ್ಮಿಕರು ಕೂಡ ಹೋಗಿದ್ದಾರೆ. ಉಪ್ಪಿನ ಮೂಟೆನೂ ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ನಿಗೂಢವಾಗಿ ಸಾವನ್ನಪ್ಪಿದ್ದ ಪದ್ಮಲತಾ ಮನೆಗೆ ಹೋಗುವಂತಹ ದಾರಿಯಲ್ಲಿನೇ ಈ .15 ಇದೆ. ಪದ್ಮಲತಾ 1986ರಲ್ಲಿ ನಿಗೂಢವಾಗಿ ನಾಪತ್ತೆಯಾಗಿ ನಂತರ ಅಸ್ಥಿಪಂಜರದ ಸ್ವರೂಪದಲ್ಲಿ ಸಿಕ್ಕಿದಂತಹ 17 ವರ್ಷದ ಯುವತಿ. ರಸ್ತೆಯಿಂದ 500 ಮೀಟರ್ ಒಳಗಿನ ಕಾಡಿನೊಳಗೆ ಕರೆದೊಯ್ದಿದ್ದಾನೆ ದೂರುದಾರ. ಸರಿಸುಮಾರು ಅರ್ಧ ಕಿಲೋಮೀಟರ್ಗಿಂತ ಹೆಚ್ಚು ದೂರದಲ್ಲಿ ಕಾಡಿನ ಒಳಗಡೆ ಕರ್ಕೊಂಡು ಹೋಗಿದ್ದಾನೆ. ಅಲ್ಲಿ ಹುಡುಕಾಟ ನಡೀತಾ ಇದೆ. ಉಪ್ಪು ಮೂಟೆಗಳನ್ನು ಕೂಡ ಕೂಲಿ ಕಾರ್ಮಿಕರು ತಗೊಂಡು ಹೋಗಿದ್ದಾರೆ. ಅಂದರೆ ಬಹಳ ಸೀರಿಯಸ್ ಆಗಿ ಈ ಒಂದು ಪ್ರದೇಶದಲ್ಲಿ ಇದ್ದೇ ಇದೆ ಅನ್ನುವಂತಹ ಕಾನ್ಫಿಡೆನ್ಸ್ ಅನ್ನ ಈ ದೂರುದಾರ ಹೊಂದಿದ್ದಾನೆ. ಆದರೆ ಈಗಾಗಲೇ ಅಲ್ಲಿ 3 ರಿಂದ 4 ಅಡಿಯಷ್ಟು ಆಳದವರೆಗೆ ಗುಂಡಿ ಅಗೆದಿದ್ದಾರೆ ಅನ್ನುವಂತಹ ಪ್ರಾಥಮಿಕ ಮಾಹಿತಿ ಇದೆ. ಇನ್ನು ಕೂಡ ದೃಢಪಡಿಸಬೇಕಾಗಿದೆ SIT. ಮತ್ತಷ್ಟು ಆಳಕ್ಕೆ ಅಗೆಯೋದಕ್ಕೆ ಅಂತ ಹೇಳಿದಾನಂತೆ. ಅಗತ್ಯವಿದ್ದರೆ ಹಿಟಾಚಿಗಳನ್ನು ಕೂಡ ಬಳಸ್ಕೊಳ್ಳೋದಕ್ಕೆ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ. ಹಿಟಾಚಿಯನ್ನು ಕೂಡ ಬಳಸಿಕೊಂಡು ಅಲ್ಲಿ ಭೂಮಿ ಅಗಿಬೇಕು ಅನ್ನುವಂತಹ ನಿಟ್ಟಲ್ಲಿ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ರಸ್ತೆಯಲ್ಲೇ ಎಲ್ರಿಗೂ ಕೂಡ ತಡೆ ಹಿಡಿಯಲಾಗಿದೆ. 100ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಕೂಡ ಮಾಡಲಾಗಿದೆ. ಈ ಸ್ಥಳದಲ್ಲಿ ಯಾವುದೇ ರೀತಿಯಿಂದ ಅಹಿತಕರ ಘಟನೆಗಳು ನಡೆಯುವುದಕ್ಕೆ ಅವಕಾಶ ಇರಬಾರದು ಅನ್ನುವಂತಹ ಅಗತ್ಯ ಮುನ್ನೆಚ್ಚರಿಕೆಯನ್ನು SIT ಅವರು ಕೂಡ ತೆಗೆದುಕೊಂಡಿದ್ದಾರೆ. ಕಾರ್ಯಾಚರಣೆಗೆ ತಡವಾಗುವ ಕಾರಣಕ್ಕಾಗಿ ಸುಮಾರು 40-50 ಜನರಿಗೆ ಊಟವನ್ನು ಕೂಡ ತೆಗೆದುಕೊಂಡು ಬರಲಾಗಿದೆ. ಅಂದರೆ ಕಾಡಿನ ಒಳಗಡೆ ಕಾರ್ಯಾಚರಣೆ ತಡ ಆಗಬಹುದು ಅನ್ನುವಂತಹ ಕಾರಣಕ್ಕೆ ಸುಮಾರು 40-50 ಜನರಿಗೆ ಊಟ ಕೂಡ ತಂದಿದ್ದಾರೆ. ಮಧ್ಯಾಹ್ನದ ಊಟದ ಬ್ರೇಕ್ ಅಂತೇಳಿ ಅವರು ಹೊರಗಡೆ ಬರ್ತಾ ಇಲ್ಲ, ಬದಲಿಗೆ ಬಾಲಕಿಯ ಅಸ್ಥಿಗಾಗಿ ಅಲ್ಲಿ ಹುಡುಕಾಟ ನಡೀತಾ ಇದೆ. ಅದು ನಿಜಕ್ಕೂ ಕೂಡ ಆತ ಹೇಳಿರೋ ಪ್ರಕಾರ ಒಂದು ಬಾಲಕಿಯನ್ನ ಅಲ್ಲಿ ಹೂತು ಹಾಕಲಾಗಿದೆ ಅಂತ ಹೇಳಿದ್ರೆ, ಉಳಿದ ಎಲ್ಲ ಪ್ರಕರಣಗಳು ಪಕ್ಕಕ್ಕಿಟ್ಟು ಕೂಡ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಕರಣ ಆಗುತ್ತೆ. ಯಾಕಂದ್ರೆ ಇದರಲ್ಲಿ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಅಂಶಗಳನ್ನ ದೂರುದಾರ ಉಲ್ಲೇಖ ಮಾಡಿದ್ದಾನೆ. ಆ ಕಾರಣಕ್ಕಾಗಿ ಇನ್ನು .13ರಲ್ಲಿ ಶೋಧಕ್ಕೆ GPR ತಂತ್ರಜ್ಞಾನ ಬಳಸೋದಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಈ .13 ಇದೆಯಲ್ಲ, ಇದರಲ್ಲಿ ಆತ ಸಾಮೂಹಿಕ ಅಂತ ಹೇಳಿ ಹೇಳಿದಾನೆ. 7 ರಿಂದ 8 ಜನರನ್ನು ಹೂತಿದ್ದೀನಿ ಅಂತ ಹೇಳ್ತಿದ್ದಾನೆ. ಹೀಗಾಗಿ ಬೆಂಗಳೂರಿನಿಂದ GPR ಸಿಸ್ಟಮ್ ಅನ್ನ ತರೋದಕ್ಕೆ SIT ಅಧಿಕಾರಿಗಳು ಮುಂದಾಗಿದ್ದಾರೆ. ಅಲ್ಲಿ ಅಗಿಯೋದ್ರ ಬದಲಿಗೆ, ಯಾಕಂದ್ರೆ ಅದು ನೇತ್ರಾವತಿ ನದಿಯ ತೀರದಲ್ಲೇ ಇರೋದ್ರಿಂದಾಗಿ ಸುಮ್ಮನೆ ಅಲ್ಲಿ ಅಗಿಬೇಕಾ ಬೇಡವಾ ಅನ್ನುವಂತಹ ಯೋಚನೆ SITಗೂ ಕೂಡ ಇದ್ದೇ ಇದೆ. ಯಾಕಂದ್ರೆ ಈ ಹಿಂದೆ ಅವರ ಅನುಭವಕ್ಕೆ ಬಂದಿರತಕ್ಕಂಥ ಅಂಶಗಳ ಆಧಾರದ ಮೇಲೆ ಕೂಡ ಅವ್ರ ನಿರ್ಧಾರ ಬದಲಾಗಿರ್ಬೋದು. ಖಾಸಗಿ ಕಂಪನಿಯಿಂದ GPR ಬಾಡಿಗೆಗೆ ತಡೆಯೋದಕ್ಕೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಖಾಸಗಿ ಕಂಪನಿಯವರಿಂದ GPR ಅನ್ನ ತೆಗೆದುಕೊಂಡು ಬರೋದಕ್ಕೆ ಬೇಕಾಗಿ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ದಿನವೊಂದಕ್ಕೆ ಲಕ್ಷಾಂತರ ರೂಪಾಯಿ ಬಾಡಿಗೆಯನ್ನ ಅದಕ್ಕೆ ಪಾವತಿ ಮಾಡಬೇಕಾಗುತ್ತೆ. ಆ ಬಾಡಿಗೆ ಚಾರ್ಜ್ ಮಾಡಲಿರುವಂತಹ ಖಾಸಗಿ ಕಂಪನಿ ಆಗಿರೋದ್ರಿಂದಾಗಿ ಈ ಕೆಲಸಕ್ಕೆ ಈಗ GPR ಬಳಕೆಗೆ ಅನುಮತಿಯನ್ನು ಪಡೆಯೋದಕ್ಕಾಗಿ SIT ಅಧಿಕಾರಿಗಳು ಕಾದಿದ್ದಾರೆ. GPR ಬಳಕೆಗೆ ಅನುಮತಿಯನ್ನು ಪಡೆಯಲು SIT ಅಧಿಕಾರಿಗಳು ಕಾದಿದ್ದಾರೆ ಮತ್ತು ಅದರ ಆಧಾರದ ಮೇಲೆ ಮುಂದುವರಿಯುತ್ತೆ ಈ ಒಂದು ತನಿಖೆ. SIT ತನಿಖೆ ಈ ಸಂದರ್ಭದಲ್ಲಿ ಚುರುಕುಗೊಂಡಿದೆ. ದೂರುದಾರನ ಹೇಳಿಕೆಗಳನ್ನು ಪರಿಶೀಲನೆ ಮಾಡಿದೆ SIT ಈಗಾಗಲೇ ದೂರುದಾರನ ಹೇಳಿಕೆಗಳನ್ನು ಪಡ್ಕೊಂಡಿದೆ. ದೂರುದಾರನೊಂದಿಗೆ ಕೆಲಸ ಮಾಡಿದಂಥವರ ಪತ್ತೆ ಮಾಡಿದೆ SIT. ಆತ ಯಾವ ಅವಧಿಯಲ್ಲಿ ಕೆಲಸ ಮಾಡಿದ್ನೋ ಆತನ ಜೊತೆಗೆ ಕೆಲಸ ಮಾಡ್ತಾ ಇದ್ದಂಥವ್ರು ಯಾರು ಅನ್ನೋದನ್ನು ಕೂಡ ಪತ್ತೆ ಮಾಡಿದೆ. ಸ್ವಚ್ಛತಾ ಕಾರ್ಮಿಕರಾಗಿ ಕೆಲಸ ಮಾಡಿದಂಥವರನ್ನ ಪತ್ತೆ ಹಚ್ಚಲಾಗಿದೆ. ಯಾಕಂದ್ರೆ ಈತ ಕೂಡ ಸ್ವಚ್ಛತಾ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದ. ತಮಿಳುನಾಡು ಮೂಲದ 5 ವಿಚಾರಣೆಯನ್ನ ಮಾಡಲಾಗಿದೆ. ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಈ ವ್ಯಕ್ತಿಯ ವರ್ತನೆ ಅವತ್ತು ಹೇಗಿದ್ದ, ಏನ್ ಕತೆ, ಇದೆಲ್ಲದರ ಬಗ್ಗೆ ಕೂಡ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅದು ಕೂಡ ಈ ತನಿಖೆಯಲ್ಲಿ ಬಹಳ ಮುಖ್ಯವಾದಂತಹ ಭಾಗ ಆಗಿರುತ್ತೆ. ಅಂತಿಮವಾಗಿ ಪೊಲೀಸರು ತಮ್ಮ ವರದಿಯನ್ನ ಒಪ್ಪಿಸುವ ಸಂದರ್ಭದಲ್ಲಿ 1995ರಿಂದ 2014ರವರೆಗೆ ದೂರುದಾರನೊಂದಿಗೆ ಕೆಲಸ ಮಾಡಿದವರ ವಿಚಾರಣೆಯನ್ನು ಕೂಡ ಮಾಡಲಾಗಿದೆ. ಯಾಕಂದ್ರೆ ಈ ಪ್ರಕರಣ ನಿಲ್ಲುವಂಥದ್ದು, ಈ ಪ್ರಕರಣದಲ್ಲಿ ಏನೇ ಪ್ರಗತಿ ಆದರೂ ಕೂಡ ದೂರುದಾರನ ವಿವರಣೆಗಳು ಬೇಕೇ ಬೇಕಾಗುತ್ತೆ. ಅದು ಬಹಳ ಮುಖ್ಯ ಆಗುತ್ತೆ ಈ ಪ್ರಕರಣದಲ್ಲಿ. ಧರ್ಮಸ್ಥಳದ ಗ್ರಾಮ ಪಂಚಾಯಿತಿಯಿಂದ ಪಡೆದಂತಹ ದಾಖಲೆಗಳನ್ನು ಮುಂದಿಟ್ಟು ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಈ ವ್ಯಕ್ತಿಯ ಬಗ್ಗೆ, ಆತನ ವ್ಯಕ್ತಿತ್ವದ ಬಗ್ಗೆ, ಆತನ ನಡವಳಿಕೆಗಳ ಬಗ್ಗೆ, ಹಲವು ಆಯಾಮಗಳಲ್ಲಿ ಅನಾಮಿಕನ ಬಗ್ಗೆಯೂ ಕೂಡ ಸತ್ಯ ಶೋಧನೆಯನ್ನ SIT ಮಾಡ್ತಾ ಇದೆ.
SIT ಎಲ್ಲ ಆ್ಯಂಗಲಲ್ಲೂ ಕೂಡ ಮಾಡ್ತಾ ಇದೆ, ತನಿಖೆಯನ್ನು ಮಾಡ್ತಾ ಇದೆ. ಆದರೆ ನಮ್ಮ ರಾಜಕೀಯ ನಾಯಕರುಗಳಿಗೆ ಏನಾಗಿದೆ ಅಂತ ಹೇಳಿದ್ರೆ SIT ತಮ್ಮ ಮೂಗಿನ ನೇರಕ್ಕೆ ಮಾಡಬೇಕು ಅಂತೇಳಿ ಬಯಸ್ತಾ ಇದ್ದಾರೆ. ಅದು ಆಗ್ತಾ ಇಲ್ಲ. ಬದಲಿಗೆ SIT ಎಲ್ಲ ಆ್ಯಂಗಲಲ್ಲೂ ಕೂಡ ತನಿಖೆಯನ್ನು ನಡೆಸ್ತಾ ಇದೆ. ಬುರುಡೆ ರಹಸ್ಯ ಬಯಲಾಗುತ್ತಾ ಅಂತೇಳಿ, ಯಾಕಂದರೆ ದೂರುದಾರ ಕೊಟ್ಟಂತಹ ತಲೆಬುರುಡೆಯ ಬಗ್ಗೆ ಸ್ಫೋಟಕ ಸುದ್ದಿ ಒಂದು ಸಿಗ್ತಾ ಇದೆ ನಮಗೆ. ನ್ಯೂಸ್ 18 ಕನ್ನಡದಲ್ಲಿ ಇದರ ಬಗ್ಗೆನ ಎಕ್ಸ್ಕ್ಲೂಸಿವ್ ವರದಿಯನ್ನು ಕೂಡ ನಿಮಗೆ ತೋರಿಸ್ತಾ ಇದೆ. ನೋಡಿ, ಈ ಧರ್ಮಸ್ಥಳದಲ್ಲಿ ಈ ರೀತಿಯಂಥ ಸಾಮೂಹಿಕವಾಗಿ ಸಮಾಧಿ ಮಾಡಲಾಗಿದೆ ಅನ್ನುವಂತಹ ಸುದ್ದಿಯನ್ನು ಉಳಿದೆಲ್ಲ ನ್ಯೂಸ್ ಚಾನೆಲ್ಗಳಿಗಿಂತ ಮುಂಚಿತವಾಗಿ ವರದಿಯನ್ನು ಮಾಡಿದ್ದು ನ್ಯೂಸ್ 18 ಕನ್ನಡ. ಬಹಳ ನಿರ್ಭೀತಿಯಿಂದ ಇದರ ವರದಿಯನ್ನು ಮಾಡಿದ್ವಿ. ಕೆಲವರು ಇದನ್ನು ಸುದ್ದಿ ತಗೋಬೇಕೋ ಬೇಡೋ ಅಂತೇಳಿ ಯೋಚನೆಯಲ್ಲೇ ವಾರಗಟ್ಟಲೆ ಕುಳಿತುಕೊಂಡಿದ್ರು. ಆದರೆ ನಾವು ಹಾಗೆ ಯೋಚನೆ ಮಾಡಿಲ್ಲ. ಇದೊಂದು ಸುದ್ದಿ, ಇದು ಜನರಿಗೆ ಇದರ ಬಗ್ಗೆನ ಸುದ್ದಿಯನ್ನು ಮುಟ್ಟಿಸಬೇಕು, ಆ ಸುದ್ದಿಯನ್ನು ಮುಟ್ಟಿಸುವಂತಹ ಕೆಲಸ ಮಾಡಿದ್ವಿ. ಈಗಲೂ ಕೂಡ ಅತ್ಯಂತ ನಿಖರವಾಗಿ ವರದಿಯನ್ನು ಮಾಡ್ತೀವಿ. ನಾವು ತೋರಿಕೆಗಾಗಿ ನಾವು ಹೇಳ್ತಾ ಇಲ್ಲ, ಅತ್ಯಂತ ನಿಖರವಾಗಿ ವರದಿಯನ್ನು ಇಲ್ಲಿ ಮಾಡ್ತಾ ಇದ್ದೀವಿ. ಯಾಕಂದರೆ ಇದು ಕರ್ನಾಟಕದ ಜನರ ಅನುಭವಕ್ಕೂ ಕೂಡ ಬಂದಿದೆ. ದೂರುದಾರ ತಂದುಕೊಟ್ಟಂತಹ ತಲೆಬುರುಡೆ ಪುರುಷನದ್ದು ಅನ್ನುವಂತಹ ಮಾಹಿತಿ ಈಗ ಸ್ಪಷ್ಟವಾಗಿದೆ. ಆತ ಏನು ತನ್ನ ದೂರು ಕೊಡುವ ಸಂದರ್ಭದಲ್ಲೂ ಕೂಡ ಒಂದು ಬುರುಡೆಯನ್ನು ತೆಗೆದುಕೊಂಡು ಬಂದೇ ಇಟ್ಟಿದ್ದ. ನೋಡಿ, ಇಂಥದ್ದು ಬುರುಡೆಗಳಿದ್ದಾವೆ ಅಲ್ಲಿ ಅಂತ ಹೇಳಿದ್ದ. ಹಾಗಾಗಿ ದೂರುದಾರ ಕೊಟ್ಟಂತಹ ತಲೆಬುರುಡೆ 30 ವರ್ಷ ಹಳೆಯದು ಅನ್ನೋದರ ಬಗೆಗಿನ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಸರಿಸುಮಾರು 30 ವರ್ಷಗಳಷ್ಟು ಹಳೆಯದು. ಜುಲೈ 11ರಂದು ಬೆಳ್ತಂಗಡಿ ಠಾಣೆಗೆ ತಲೆಬುರುಡೆಯನ್ನು ದೂರುದಾರ ತಗೊಂಡು ಬಂದಿದ್ದ. ಆ ತಲೆಬುರುಡೆಯನ್ನು ಮುಂದಿಟ್ಟೇ ಆತ ದೂರನ್ನು ದಾಖಲಿಸಿದ್ದ. ಇಂತಹ ಬುರುಡೆಗಳು ಇದಾವೆ ಎಂದು ಕೂಡ ಹೇಳಿದ್ದ. ಪಾಯಿಂಟ್ ನಂಬರ್ 6ರಲ್ಲಿ ಆತ ಹೇಳಿದ್ದಂತಹ ಬುರುಡೆಗಳಿಗೆ ಹೋಲಿಕೆಯಾಗುವಂತಹ ಮೂಳೆಗಳು ಸಿಕ್ಕಿದ್ವು. ಆ ತಲೆಬುರುಡೆಯನ್ನೇ ಆಧರಿಸಿ ತನಿಖೆಗೂ ಕೂಡ SIT ತಂಡವನ್ನು ರಚನೆ ಮಾಡಲಾಯಿತು. SIT ಕೂಡ ತನಿಖೆಗೆ ಇಳಿದಿದೆ. 2 ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಪರೀಕ್ಷೆಯನ್ನು ಕೂಡ ಈಗಾಗಲೇ SIT ನಡೆಸಿದೆ. 2 ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಆ ತಲೆಬುರುಡೆಯ ಬಗ್ಗೆ ತನಿಖೆ ಮಾಡಲಾಗಿದೆ. FSL ರಿಪೋರ್ಟ್ ಅನ್ನು ಪಡ್ಕೊಳ್ಳಲಾಗಿದೆ. 2 ಆಸ್ಪತ್ರೆಗಳ ವರದಿಯಲ್ಲೂ ಕೂಡ ಅದು ಪುರುಷನಿಗೆ ಸೇರಿರುವಂತಹ ತಲೆಬುರುಡೆ ಅನ್ನೋದು ಕನ್ಫರ್ಮ್ ಆಗಿದೆ. 2 ಆಸ್ಪತ್ರೆಗಳ ವರದಿಗಳಲ್ಲೂ ಕೂಡ. ಮತ್ತು ತಲೆಬುರುಡೆ ತಂದಂತಹ ಜಾಗದ ಬಗ್ಗೆ SITಗೆ ಇನ್ನೂ ಖಚಿತ ಮಾಹಿತಿ ಸಿಕ್ಕಿಲ್ಲ, ಅಥವಾ ಅದನ್ನು ದೂರುದಾರ ತೋರಿಸಿಲ್ಲ. ತಾನು ಎಲ್ಲಿಂದ ಅಗೆದು ತಂದಿದ್ದೀನಿ ಅನ್ನೋದನ್ನು ಆತ ಇದುವರೆಗೆ ತೋರಿಸಿಲ್ಲ. ಅದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಆ ಪಾರ್ಟಲ್ಲಿ ಆತ ಇನ್ನೂ ಕೂಡ ಗೌಪ್ಯತೆಯನ್ನು ಉಳಿಸ್ಕೊಂಡಿದ್ದಾನೆ. ಆ ಗೌಪ್ಯತೆ ಬಯಲಾಗಬಹುದು ಇವತ್ತಲ್ಲ ನಾಳೆ. ಯಾಕಂದರೆ SIT ಅಂತಿಮವಾಗಿ ಅದರ ತನಿಖೆ ಮುಗಿಯುವಂಥದ್ದು ಇದ್ದೇ ಇರುತ್ತಲ್ಲ, ಅದರ ಒಳಗಡೆ ಆ ಮಾಹಿತಿ ಕೂಡ ಹೊರಬರಬಹುದು.